ನಮಸ್ಕಾರ. ಬನ್ನಿ, ಇವತ್ತು ನಾವು ದಕ್ಷಿಣ ಭಾರತದ ಇತಿಹಾಸದೊಳಗೆ ಒಂದು ಸಣ್ಣ ಇಣುಕು ನೋಟ ಹಾಕೋಣ. ಇಲ್ಲಿ ಮರೆಯಲಾಗದ ಎರಡು ದೊಡ್ಡ ಸಾಮ್ರಾಜ್ಯಗಳ ಕಥೆ ಇದೆ. ಅವುಗಳ ಬಗ್ಗೆನೇ ಇವತ್ತಿನ ನಮ್ಮ ಈ ಚರ್ಚೆ. ಸರಿ, ಹಾಗಿದ್ರೆ ನೋಡೋಣ. ಈ ಸಾಮ್ರಾಜ್ಯಗಳು ಹೇಗೆ ಹುಟ್ಟಿದ್ವು, ಹೇಗೆ ಅಧಿಕಾರಕ್ಕೆ ಬಂದ್ರು, ಅವರ ರಾಜರು, ಅವರ ವಿಜಯಗಳು, ಆಮೇಲೆ ಅವರು ಕಲ್ಲಿನಲ್ಲಿ ಕೆತ್ತಿ ಹೋದ ಅದ್ಭುತ ಕಲೆ ಮತ್ತು ಅವರ ಕಾಲದ ಸಾಹಿತ್ಯ ಎಲ್ಲದರ ಬಗ್ಗೆನೂ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ ಈ ಎರಡು ದಕ್ಷಿಣದ ರಾಜವಂಶಗಳು ಯಾವುವು ಅಂತ ನೋಡೋಣ. ಹೌದು, ನಾವು ಮಾತಾಡ್ತಿರೋದು ರಾಷ್ಟ್ರಕೂಟರು ಮತ್ತು ಪಲ್ಲವರ ಬಗ್ಗೆ. ಅದೆಂಥ ಸಾಮ್ರಾಜ್ಯಗಳಂದ್ರೆ ಇಡೀ ದಕ್ಷಿಣ ಭಾರತದ ಮೇಲೆ ತಮ್ಮದೇ ಆದ ಪ್ರಭಾವ ಬೀರಿದ್ವು. ಸರಿ, ಇಷ್ಟೊಂದು ಬಲಿಷ್ಠ ಸಾಮ್ರಾಜ್ಯಗಳು, ಇವುಗಳ ಆರಂಭ ಹೇಗಾಯಿತು, ಅಧಿಕಾರದ ಗದ್ದುಗೆ ಏರಿದ್ದು ಹೇಗೆ, ಅದರ ಹಿಂದಿನ ಕಥೆ ಏನು ಅಂತ ನೋಡೋಣ. ಈ ಟೈಮ್ಲೈನ್ ನೋಡಿದ್ರೆ ಒಂದು ವಿಶ್ವ ಸ್ಪಷ್ಟವಾಗುತ್ತೆ. ಈ ಎರಡು ಸಾಮ್ರಾಜ್ಯಗಳು ಬರೀ ಶಕ್ತಿಶಾಲಿಯಾಗಿದ್ದಷ್ಟೇ ಅಲ್ಲ, ಹೆಚ್ಚು ಕಡಿಮೆ ಒಂದೇ ಕಾಲಘಟ್ಟದಲ್ಲಿ ಆಳ್ವಿಕೆ ಮಾಡ್ತಿದ್ವು. ಅಂದ್ರೆ ಏನರ್ಥ, ಇವರ ಮಧ್ಯೆ ಸ್ಪರ್ಧೆನೂ ಇತ್ತು, ಕೆಲವೊಮ್ಮೆ ಸಹಕಾರ ಕೂಡ ಇದ್ದಿರ್ಬೋದು. ಇವರ ಆರಂಭದ ಕತೆಗಳೇ ಎಷ್ಟು ಬೇರೆ ಬೇರೆ ನೋಡಿ. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಅಧಿಕಾರಕ್ಕೆ ಬಂದವರು. ಅವರ ರಾಜಧಾನಿ ಮಾನ್ಯಖೇಟ. ಇನ್ನೊಂದು ಕಡೆ ಪಲ್ಲವರು. ಇವರು ತಮಿಳ್ನಾಡಿನ ಒಂದು ಹಳೆಯ ಪ್ರತಿಷ್ಠಿತ ರಾಜಮನೆತನ. ಅವರ ರಾಜಧಾನಿ ಕಾಂಚೀಪುರ. ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಪರಂಪರೆ. ರಾಷ್ಟ್ರಕೂಟರ ಕಥೆ ಶುರುವಾಗೋದೇ ಒಂದು ದೊಡ್ಡ ತಿರುವಿನಿಂದ. ದಂತಿದುರ್ಗ ಅನ್ನೋ ರಾಜ ಚಾಲುಕ್ಯರ ರಾಜ ಎರಡನೇ ಕೀರ್ತಿವರ್ಮನನ್ನ ಸೋಲಿಸೋದರ ಮೂಲಕ, ಅಂದ್ರೆ ಕ್ರಿಸ್ತ ಶಕ 753ಯಲ್ಲಿ ಒಂದು ಹೊಸ ಶಕೆ ಆರಂಭಿಸಿದ. ಒಂದು ನಿರ್ಣಾಯಕ ಯುದ್ಧ ಗೆದ್ದು ತಮ್ಮ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ರು. ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯವನ್ನ ನೋಡಿದ್ರೆ ಅದರ ಹಿಂದೆ ಅದ್ಭುತ ನಾಯಕರಿರ್ತಾರೆ. ಹಾಗಿದ್ರೆ ಈ ರಾಜವಂಶಗಳನ್ನ ಕಟ್ಟಿ ಬೆಳೆಸಿದ ಆ ಮಹಾನ್ ರಾಜರು ಯಾರು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ತುಂಬಾನೇ ಸ್ವಾರಸ್ಯಕರವಾದ ವಿಷಯ ಇದೆ. ನಮಗೆ ಸಿಕ್ಕಿರೋ ಮೂಲ ದಾಖಲೆಗಳು ಈ ಇಬ್ರು ರಾಜರ ಸಾಧನೆಗಳ ಬಗ್ಗೆ ಏನೆಲ್ಲ ಹೇಳುತ್ತೆ ಅಂತ ಒಮ್ಮೆ ನೋಡೋಣ. ಮೊದಲು ರಾಷ್ಟ್ರಕೂಟರ ಶ್ರೇಷ್ಠ ರಾಜ 1ನೇ ಅಮೋಘವರ್ಷ ನೃಪತುಂಗ. ಇವರು ಬರೀ ಯುದ್ಧವೀರ ಆಗಿರಲಿಲ್ಲ, ಮಾನ್ಯಖೇಟಪುರಂ ಅನ್ನೋ ಒಂದು ಇಡೀ ಹೊಸ ನಗರವನ್ನೇ ಕಟ್ಟಿದ್ರು. ಅಷ್ಟೇ ಅಲ್ಲ, ಇವರ ಆಸ್ಥಾನಕ್ಕೆ ಸುಲೈಮಾನ್ ಅಲ್ ಮಸೂದಿಯಂತಹ ಅರಬ್ ಪ್ರವಾಸಿಗರು ಕೂಡ ಬರ್ತಿದ್ರು. ಅಂದ್ರೆ ಅವರ ಖ್ಯಾತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿತ್ತು. ಇನ್ನು ಪಲ್ಲವರ ಕಡೆ ಬಂದ್ರೆ 1ನೇ ನರಸಿಂಹವರ್ಮ. ಇವರ ಸಾಧನೆಯೇನೂ ಕಮ್ಮಿ ಇಲ್ಲ. ಆ ಕಾಲದ ಬಲಿಷ್ಠ ರಾಜ ಇಮ್ಮಡಿ ಪುಲಕೇಶಿಯನ್ನೇ ಸೋಲಿಸಿದ್ರು. ಅಷ್ಟೇ ಅಲ್ಲ, ಇವತ್ತಿಗೂ ಪ್ರಸಿದ್ಧವಾಗಿರುವ ಮಹಾಬಲಿಪುರಂ ಅನ್ನೋ ಬಂದರು ನಗರವನ್ನು ಸ್ಥಾಪಿಸಿದ್ದು ಇದೇ ನರಸಿಂಹವರ್ಮ. ಅವರ ಕಾಲದಲ್ಲೇ ಚೀನಾದ ಪ್ರವಾಸಿ ಹ್ಯುಯೆನ್ಸಾಂಗ್ ಕೂಡ ಭೇಟಿಕೊಟ್ಟಿದ್ದ. ಈ ವರ್ಷವನ್ನ ನೆನಪಿಟ್ಕೊಳ್ಬೇಕು. ಕ್ರಿಸ್ತಶಕ 94. ತಕ್ಕೋಳಂನಲ್ಲಿ ಒಂದು ದೊಡ್ಡ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ರಾಷ್ಟ್ರಕೂಟ ರಾಜ 3ನೇ ಕೃಷ್ಣ ಚೋಳರನ್ನ ಸೋಲಿಸಿದ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಶತಮಾನಗಳು ಕಳೆದರೂ ರಾಷ್ಟ್ರಕೂಟರ ಸೇನಾಬಲ ಸ್ವಲ್ಪನೂ ಕಡಿಮೆ ಆಗಿರಲಿಲ್ಲ ಅನ್ನೋದು. ರಾಜರು ಹೋಗ್ತಾರೆ, ರಾಜವಂಶಗಳು ಮರೆಯಾಗ್ತವೆ, ಆದ್ರೆ ಅವರು ಕಟ್ಟಿದ ಕಲೆ, ವಾಸ್ತುಶಿಲ್ಪ ಇದೆಯಲ್ಲ, ಅದು ಶಾಶ್ವತವಾಗಿ ಉಳಿಯುತ್ತೆ. ಹಾಗಿದ್ರೆ ಒಂದು ರಾಜವಂಶ ತನ್ನ ಹೆಸರನ್ನ ಇತಿಹಾಸದಲ್ಲಿ ಅಜರಾಮರವಾಗಿಸೋದು ಹೇಗೆ? ಬಂಡೆಕಲ್ಲಿನ ಮೇಲೆ ಕೆತ್ತಿ. ರಾಷ್ಟ್ರಕೂಟರು ಈ ಪ್ರಶ್ನೆಗೆ ಕೊಟ್ಟ ಉತ್ತರ, ವಾವ್, ಅದು ಇಡೀ ಜಗತ್ತನ್ನೇ ಬೆರಗುಗೊಳಿಸುವಂಥದ್ದು. ಎಲ್ಲಿದೆ ನೋಡಿ ಅವರ ವಾಸ್ತುಶಿಲ್ಪದ ಕಿರೀಟಕ್ಕೆ ಸೇರಿದ ಗರಿ ಅಂದ್ರೆ ತಪ್ಪಾಗಲ್ಲ. ಎಲ್ಲೋರಾದ ಕೈಲಾಸನಾಥ ದೇವಸ್ಥಾನ. ಇದನ್ನ ಕಟ್ಟಿದ್ದು ರಾಷ್ಟ್ರಕೂಟರ 1ನೇ ಕೃಷ್ಣ. ಇದರ ಶಿಲ್ಪಿ ವಿಶ್ವಕರ್ಮ ಅಂತ ಮೂಲಗಳು ಹೇಳ್ತವೆ. ಒಂದೇ ಒಂದು ಬೃಹತ್ ಬಂಡೆಯನ್ನ ಕೊರೆದು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂದ್ರೆ ಊಹಿಸ್ಕೊಳ್ಳಿ. ಇನ್ನು ಪಲ್ಲವರ ಕಡೆ ಬಂದ್ರೆ ಅವರ ವಾಸ್ತುಶಿಲ್ಪದ ಕೊಡುಗೆ ಕರಾವಳಿ ನಗರವಾದ ಮಹಾಬಲಿಪುರಂ. ಅದರ ಹಳೆಯ ಹೆಸರು ಮಾಮಲ್ಲಪುರಂ. ಇದು ಕೇವಲ ಒಂದು ಕಲಾಕೇಂದ್ರವಾಗಿರಲಿಲ್ಲ, ಒಂದು ಪ್ರಮುಖ ವ್ಯಾಪಾರಿ ಬಂದರಾಗಿಟ್ಟು ಕೂಡ. ಸರಿ, ಇಲ್ಲಿಯವರೆಗೆ ನಾವು ಯುದ್ಧ, ವಿಜಯ, ವಾಸ್ತುಶಿಲ್ಪದ ಬಗ್ಗೆ ನೋಡಿದ್ವಿ. ಈಗ ಇವರ ಸಾಂಸ್ಕೃತಿಕ ಶ್ರೀಮಂತಿಕೆ ಮತ್ತು ಹೊರಗಿನ ಪ್ರಪಂಚದ ಜೊತೆಗಿನ ಸಂಬಂಧ ಹೇಗಿತ್ತು ಅಂತ ನೋಡೋಣ. ಆ ಕಾಲದಲ್ಲಿ ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಬರೋದು ದೊಡ್ಡ ವಿಷಯ. ಚೀನಾದ ಹ್ಯುಯೆನ್ಸಾಂಗ್ ಪಲ್ಲವರ ಆಸ್ಥಾನಕ್ಕೆ ಬಂದಿದ್ದ. ಆತ ಈ ಪ್ರದೇಶವನ್ನ ದ್ರಾವಿಡ ದೇಶ ಅಂತ ಕರೆದ. ಇನ್ನು ರಾಷ್ಟ್ರಕೂಟರ ಅಮೋಘವರ್ಷನ ಆಸ್ಥಾನಕ್ಕಂತೂ ಸುಲೈಮಾನ್ ಅಲ್ ಮಸೂದಿಯಾ ಅಂತಹ ಪ್ರವಾಸಿಗರು ಬಂದಿದ್ರು. ಸುಲೈಮಾನ್ ಅಂತೂ ರಾಷ್ಟ್ರಕೂಟರನ್ನ ಜಗತ್ತಿನ 4 ಮಹಾನ್ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಬರೆದಿದ್ದಾನೆ. ಅಂದ್ರೆ ನೋಡಿ ಇವರ ಕೀರ್ತಿ ಎಲ್ಲಿಯವರೆಗೂ ಹಬ್ಬಿತ್ತು ಅಂತ. ಇದು ಕವಿರಾಜ ಮಾರ್ಗ, ರಾಷ್ಟ್ರಕೂಟರ ಕಾಲದ, ಅದರಲ್ಲೂ ಅಮೋಘವರ್ಷನ ಆಸ್ಥಾನದಿಂದ ಬಂದ ಮೊದಲ ಗ್ರಂಥ. ಕನ್ನಡ ಸಾಹಿತ್ಯದ ಒಂದು ಮೈಲಿಗಲ್ಲು ಇದು.
ಇನ್ನು ಪಲ್ಲವರ ಕಾಲದಲ್ಲಿ ಭಕ್ತಿ ಸಾಹಿತ್ಯ ಉತ್ತುಂಗದಲ್ಲಿತ್ತು. ಶೈವ ಭಕ್ತಿ ಗೀತೆಗಳನ್ನ ಹಾಡುತ್ತಿದ್ದ ಕವಿಗಳಿಗೆ ನಾಯನಾರರು ಅಂತಿದ್ರು. ಹಾಗೆಯೇ ವಿಷ್ಣುವಿನ ಬಗ್ಗೆ ಹಾಡುತ್ತಿದ್ದ ವೈಷ್ಣವ ಕವಿಗಳಿಗೆ ಆಳ್ವಾರರು ಅಂತ ಹೆಸರು. ಇವರಿಂದಾಗಿ ಭಕ್ತಿ ಚಳವಳಿಗೆ ಒಂದು ದೊಡ್ಡ ಶಕ್ತಿ ಸಿಕ್ತು. ಕೇವಲ ಕಲೆ, ಸಾಹಿತ್ಯ ಅಷ್ಟೇ ಅಲ್ಲ, ಶಿಕ್ಷಣಕ್ಕೂ ಇವರು ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ರು. ಪಲ್ಲವರ ಕಾಲದಲ್ಲಿ ಕಾಂಚಿ ಒಂದು ದೊಡ್ಡ ವಿದ್ಯಾಕೇಂದ್ರವಾಗಿತ್ತು. ಇನ್ನು ರಾಷ್ಟ್ರಕೂಟರ ಕಾಲದಲ್ಲಂತೂ ಹೆಬ್ಬಾಳ, ಮನಗೋಳಿ, ಬಳ್ಳಿಗಾವೆ ಹೀಗೆ ಹಲವಾರು ಶಿಕ್ಷಣ ಕೇಂದ್ರಗಳಿದ್ವು. ಹಾಗೆಯೇ ರಾಷ್ಟ್ರಕೂಟರು ಪ್ರಮುಖವಾಗಿ ಜೈನ ಧರ್ಮವನ್ನ ಅನುಸರಿಸುತ್ತಿದ್ರು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಸಿಕ್ಕಿದೆ ನೋಡಿ. ಕ್ರಿಸ್ತಶಕ 1093ರ ಸುಮಾರಿಗೆ ಅಂದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಪರ್ಷಿಯನ್ನರು ಗುಜರಾತ್ಗೆ ಬಂದು ನೆಲೆಸಿದ್ದರಂತೆ. ಇದು ನಿಜಕ್ಕೂ ಆ ಕಾಲದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಎಷ್ಟೊಂದು ಚೆನ್ನಾಗಿದ್ವು ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಹೀಗೆ ಇವರ ಸೇನಾ ವಿಜಯಗಳಿಂದ ಹಿಡಿದು ಆಡಳಿತದ ವಿಭಾಗಗಳವರೆಗೆ ಈ ಮೂಲ ದಾಖಲೆಗಳಲ್ಲಿರೋ ಪ್ರತಿಯೊಂದು ಸಣ್ಣ ವಿವರವನ್ನು ನೋಡಿದಾಗ ನಮಗೊಂದು ಚಿತ್ರಣ ಸಿಗುತ್ತೆ. ಇವು ಕೇವಲ ರಾಜರ ಕಥೆಗಳಲ್ಲ, ಬದಲಿಗೆ ಅತ್ಯಂತ ವ್ಯವಸ್ಥಿತವಾದ, ಮುಂದುವರೆದ ಸಮಾಜಗಳ ಕಥೆಗಳು. ಕಲ್ಲಿನಲ್ಲಿ ತಮ್ಮ ಕಥೆ ಕೆತ್ತಿ ವಿದೇಶಿ ಪ್ರವಾಸಿಗರಿಂದ ಹೊಗಳಿಸಿಕೊಂಡ ಈ ಸಾಮ್ರಾಜ್ಯಗಳ ಕಥೆ ಎಷ್ಟು ಅದ್ಭುತ ಅಲ್ವಾ? ಹಾಗಿದ್ರೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿ ಮತ್ತೆ ಯಾರಾದ್ರೂ ಬಂದು ತಮ್ಮನ್ನ ಶೋಧಿಸಲಿ ಅಂತ ಕಾಯ್ತಿರುವ ಇಂತಹ ಇನ್ನೂ ಎಷ್ಟು ಸಾಮ್ರಾಜ್ಯಗಳಿರ್ಬೋದು ಯೋಚಿಸಿ. ಮುಂದಿನ ಬಾರಿ ಇಂತಹದ್ದೇ ಇನ್ನೊಂದು ರೋಚಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.